ತಲಪಾಡಿಯಲ್ಲಿ ಅರಳಿದ ಅಪರೂಪದ ಮಿಯಾಜಾಕಿ ಮಾವು. ವಿಶ್ವದ ದುಬಾರಿ ಮಾವಿನ ತಳಿ ಈಗ ತಲಪಾಡಿಯಲ್ಲಿ. ಕೃಷ್ಣ ಶೆಟ್ರ ಹೊಸ ಸಾಧನೆ ಮಾವು ಮೇಳದ ಪ್ರಮುಖ ಆಕರ್ಷಣೆ. ಹೌದು, ವಿಶ್ವದ ಅತ್ಯಂತ ದುಬಾರಿ ಮಾವಿನ ತಳಿಗಳಲ್ಲಿ ಒಂದಾದ ಅಪರೂಪದ ಮಿಯಾಜಾಕಿ ಮಾವು ಇದೀಗ ತಲಪಾಡಿಯ ತೋಟವೊಂದರಲ್ಲಿ ಬೆಳೆಯುತ್ತಿರುವುದು ವಿಶೇಷ ಆಕರ್ಷಣೆಯಾಗಿದೆ. ಮೂಲತಃ ಜಪಾನಿನ ಮಿಯಾಜಾಕಿ ಪ್ರದೇಶದಲ್ಲಿ ಬೆಳೆಯುವ ಈ ವಿಶೇಷ ಮಾವು ತನ್ನ ವಿಶಿಷ್ಟ ರುಚಿ, ಆಕರ್ಷಕ ಕೆಂಪು ಬಣ್ಣ ಹಾಗೂ ಅಪಾರ ಮೌಲ್ಯದ ಕಾರಣ ವಿಶ್ವದಾದ್ಯಂತ ಪ್ರಸಿದ್ಧಿಯಾಗಿದೆ. ಒಡಿಶಾದ ಮಲ್ಕನ್ಗಿರಿ ಜಿಲ್ಲೆಯ ರೈತರೊಬ್ಬರು ಈ ಮಾವಿನ ತಳಿಯನ್ನ ಬೆಳೆಸಿ ಸುದ್ದಿಯಾಗಿದ್ರೆ, ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ತಲಪಾಡಿಯಲ್ಲೂ ಈ ಅಪರೂಪದ ತಳಿ ಫಲ ನೀಡಿರುವುದು ಕುತೂಹಲವನ್ನ ಮೂಡಿಸಿದೆ. ಪ್ರತಿ ಕಿಲೋಗ್ರಾಂಗೆ ಲಕ್ಷಾಂತರ ರೂಪಾಯಿ ಮೌಲ್ಯ ಹೊಂದಿರುವ ಈ ಐಷಾರಾಮಿ ಹಣ್ಣು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿಶೇಷ ಬೇಡಿಕೆಯನ್ನು ಹೊಂದಿದೆ. ಕೆಲವೆಡೆ ಇದರ ಬೆಲೆ ಪ್ರತಿ ಕೆಜಿಗೆ 3 ಲಕ್ಷ ರೂಪಾಯಿಯವರೆಗೆ ದಾಖಲಾಗಿರುವ ಮಾಹಿತಿ ಇದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಪಾರ ಮನ್ನಣೆ ಗಳಿಸಿರುವ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಅವರು ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಾಗಿ ಗುರುತಿಸಿಕೊಂಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿಯೂ ಹೊಸ ಪ್ರಯೋಗಗಳನ್ನು ಕೈಗೊಳ್ಳುತ್ತಿರುವ ಅವರು ಈ ಬಾರಿ ಮಿಯಾಜಾಕಿ ಮಾವಿನ ಬೆಳೆಯ ಮೂಲಕ ಮತ್ತೊಮ್ಮೆ ಗಮನ ಸೆಳೆದಿದ್ದಾರೆ. ಈ ಹಿಂದೆ ಇವರ ಮಗ ಉಳ್ಳಾಲ ತಾಲೂಕಿನ ಮೊದಲ ಪೈಲಟ್ ಆಗುವ ಮೂಲಕ ಅಪಾರ ಸನ್ಮಾನಗಳನ್ನು ಪಡೆದಿದ್ರು. ಇದೀಗ ತಲಪಾಡಿಯಲ್ಲಿರುವ ತಮ್ಮ ತೋಟದಲ್ಲಿ ಸುಮಾರು 1 ಕೆಜಿ ತೂಕದ ಮಿಯಾಜಾಕಿ ಮಾವನ್ನ ಯಶಸ್ವಿಯಾಗಿ ಬೆಳೆಸಿರುವ ಕೃಷ್ಣ ಶೆಟ್ರು ಜೂನ್ 8ರಿಂದ ನಡೆಯಲಿರುವ ಮಾವು ಹಲಸು ಮೇಳದಲ್ಲಿ ಈ ಅಪರೂಪದ ಮಾವನ್ನ ಪ್ರದರ್ಶನಕ್ಕೆ ಇಡಲು ಚಿಂತನೆಯನ್ನ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ತಲಪಾಡಿಯಲ್ಲಿ ಬೆಳೆಯುತ್ತಿರುವ ಈ ಅಪರೂಪದ ಮಿಯಾಜಾಕಿ ಮಾವು ಇದೀಗ ಕೃಷಿ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಸ್ಥಳೀಯ ರೈತರಲ್ಲೂ ಹೊಸ ಉತ್ಸಾಹ ಮೂಡಿದೆ.